ಜಜ್ಮೆಂಟ್ ಇದೆ. ಯಾಕಂದರೆ ಗವರ್ನರ್ ಕೊಟ್ಟಿರ್ತಕ್ಕಂಥ ಏನು ಪರ್ಮಿಷನ್ ಇದೆ ಅದು ಸರಿಯಾದುದಲ್ಲ ಅಂತ ಹೇಳೇ ನಾವು ಕೋರ್ಟಿಗೆ ಪಿಟಿಷನ್ ಹೋಗಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು. ಹಾಗಾಗಿ ಇವತ್ತು ಜಜ್ಮೆಂಟ್ ಇದೆ, ಕಾದು ನೋಡೋಣ. ಈಗ ಯಾಕಂದರೆ 12 ಗಂಟೆಗೇನು ಇವತ್ತು ಪೋಸ್ಟ್ ಮಾಡಿದ್ದಾರೆ. ಬಂದ ಮೇಲೆ ಸರ್ಕಾರ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ವಿಚಾರ ಮಾಡ್ತಿದೆ. ಆಫ್ಟರ್ ಜಜ್ಮೆಂಟ್ ಏನಾದರೂ ಸಭೆ ಏನಾದರೂ ಕರೆದಿದ್ದಾರೆ ಸರ್? ಶಾಸಕ ಸಚಿವರು? ಇಲ್ಲ, ನಾನು ಇಲ್ಲೇ ಇದ್ದೀನಲ್ಲಿ. ಇವತ್ತು ಕಾನ್ಸ್ಟಿಟ್ಯೂನ್ಸಿಯಲ್ ಪ್ರೋಗ್ರಾಮ್ ಇದೆ. ಇವತ್ತಲ್ಲ, ನನಗೇನು ಇಲ್ಲಿವರೆಗೆ ಯಾವುದು ಮಾಹಿತಿ ಬಂದಿಲ್ಲ. ಒಂದು ವೇಳೆ CM ಅವರು ಅಗೇನೆಸ್ಟ್ ಆಗಿ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟರೆ ನಾನು ಊಹಾಪೋಹಗಳಿಗೆ ಹೋಗಲ್ಲ. ವಿ ಡೋಂಟ್ ವಾಂಟ್ ಟು ಸ್ಪೆಕ್ಯುಲೇಟ್. ಈಗ ಏನಾಗ್ತದೆ ಆದ್ಮೇಲೆ ನೋಡಿ ಮಾಡೋಣ, ವಿಚಾರ ಮಾಡ್ತೀನಿ. ಆಮೇಲೆ ಇದರಲ್ಲಿ ಯಾವುದೇ ಹುರುಳಿಲ್ಲ ನೋಡಿ. ಫಸ್ಟ್ ಆಫ್ ಆಲ್ ಈ ಕೇಸ್ ಇದೆಯಲ್ಲ, ಮೂಡಾ ಕೇಸಲ್ಲಿ ಮುಖ್ಯಮಂತ್ರಿಗಳದ್ದು ಏನೂ ಪಾತ್ರ ಇಲ್ಲ. ಇದು ಅವ್ರಿಗೆ ಅಲಾಟ್ ಆದಾಗ ನಮ್ಮ ಸರ್ಕಾರ ಇರಲಿಲ್ಲ, ಅವರೇನು ಮುಖ್ಯಮಂತ್ರಿ ಇರಲಿಲ್ಲ, ಅವ್ರೇನು ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಮತ್ತು ಏನು ಕಾರಣಕ್ಕೆ ಆಗ್ತಾ ಇದೆ ಎಲ್ಲ ಗೊತ್ತಿಲ್ಲ. ಇದು ಒಂದು ಪಿತೂರಿ ಇದೆ ಅಷ್ಟೇ. ಆಮೇಲೆ ಇನ್ನೊಂದು ಕ್ಲಾರಿಫಿಕೇಶನ್, ನಾಳೆ ಪ್ರೆಸ್ ಕಾನ್ಫರೆನ್ಸ್ ಕರೀತಾ ಇದ್ದೀನಿ ಬೆಂಗಳೂರಲ್ಲಿ. 12 ಗಂಟೆಗೆ ನಾಳೆ ಪ್ರೆಸ್ ಕಾನ್ಫರೆನ್ಸ್ ಕರೀತಾ ಇದ್ದೀನಿ. ಏನು ರವಿಕುಮಾರ್ ಅವರು ಏನು ಆಪಾದನೆ ಮಾಡಿದ್ದಾರೆ ಮೆಡಿಕಲ್ ಎಜುಕೇಷನಲ್ಲಿ, ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಅವ್ರೇನು ಹೇಳಿದಾರಲ್ಲ, ನಿನ್ನೆ ನನ್ನ ಪತ್ರಿಕೆಯಲ್ಲಿ ನೋಡಿದೆ, ಏನಂದರೆ ಯಾವುದೋ ಒಂದು ಕೇರಳ ಕಂಪನಿಗೆ ಕೊಟ್ಟಿದ್ರೆ 50 ಕೋಟಿಯಲ್ಲಿ ಆಗ್ತಾಯಿತ್ತು. ಹಾಂ, ಅದೇ ಕೇರಳ ಕಂಪ್ನಿಗೆ ಕೊಟ್ಟಿದ್ರೆ 50 ಕೋಟಿಯಲ್ಲಿ ಆಗ್ತಾಯಿತ್ತು. ಅವರು ಟೆಂಡ್ರಲ್ಲೇ ಪಾರ್ಟಿಸಿಪೇಟ್ ಮಾಡಿಲ್ಲ. ಫಸ್ಟ್ ತಿಳ್ಕೊಳ್ಳಿ, ಅವರು ಟೆಂಡ್ರಲ್ಲಿ ಪಾರ್ಟಿಸಿಪೇಟ್. ಅವ್ರೇನು ಹೇಳಿದ್ದಾರೆ, ಇಲ್ಲ 4 ಜನ ಟೆಂಡರ್ ಹಾಕಿದ್ರು, 3 ಜನ ರಿಜೆಕ್ಟ್ ಮಾಡಿ ಯಾರಿಗೋ ಕೊಟ್ಟಿದ್ದಾರೆ ಅಂತ. ಇದು ಸುಳ್ಳು. ಅವರು ಏನು ಹೇಳ್ತಾ ಇದ್ದಾರೆ, ಕೇರಳ ಕಂಪನಿ ಟೆಂಡರಲ್ಲೇ ಪಾರ್ಟಿಸಿಪೇಟ್ ಮಾಡಿಲ್ಲ. ಮತ್ತೇನು ಮನೆಗೆ ಹೋಗಿ ಟೆಂಡರ್ ಕೊಡ್ಬೇಕು ಅವ್ರಿಗೆ? ಒಂದು. ಎರಡನೇದು, ಇದರಲ್ಲಿ ನಾನು ಡೀಟೇಲ್ಸನ್ನು ತೆಗೆದುಕೊಂಡು ನಾಳೆ ನಾನು ಪ್ರೆಸ್ ಕಾನ್ಫರೆನ್ಸೇ ಮಾಡ್ತೀನಿ ಇದ್ರ ಬಗ್ಗೆ. 4 ಜನ ಟೆಂಡರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ನಾನು ಪ್ರಿಲಿಮಿನರಿ ಮಾಹಿತಿ ತೊಗೊಂಡಿದ್ದೀನಿ. ಅದರಲ್ಲಿ ಎಲಿಜಿಬಿಲಿಟಿ ಇಲ್ಲದೆ ಕಾರಣ, ಅಂದರೆ ಅದು ಅವ್ರಿಗೇನು ರಿಕ್ವೈರ್ಮೆಂಟ್ ಇಲ್ಲದೆ ಕಾರಣ 2 ರಿಜೆಕ್ಟ್ ಆಗಿದ್ದಾರೆ, 2 ಅಪ್ರೂವ್ ಆಗಿದ್ದಾರೆ. ಆ 2 ಫೈನಾನ್ಷಿಯಲ್ ಬಿಡ್ ಓಪನ್ ಮಾಡಿದಾಗ L1ಗೆ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ಲೋಪ ಆಗಿಲ್ಲ. ಆಮೇಲೆ ರವಿಕುಮಾರ್ ಏನು ಹೇಳ್ತಾ ಇದ್ದಾರಲ್ಲ, ಇದು ಯಾವುದೋ ಕಂಪನಿ ಕೊಟ್ಟಿದೆ, ಅದು ಆ ಕಂಪನಿದವರು ಟೆಂಡರಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ. ಒಂದು. ಆಮೇಲೆ ಟೆಂಡರ್ ಸ್ಪೆಸಿಫಿಕೇಶನ್ ಪ್ರಕಾರ ನೋಡಿ, ಫಸ್ಟ್ ಇದು ಬಜೆಟ್ ಅನೌನ್ಸ್ಮೆಂಟು, ಅದಾದಮೇಲೆ ಇದು ಎಕ್ಸ್ಪರ್ಟ್ ಕಮಿಟಿ ಮಾಡಿ ರಿಕ್ವೈರ್ಮೆಂಟನ್ನು ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿದೆ. ಯಾರೂ ಮಾಡಿಲ್ಲ, ಒಂದು ಎಕ್ಸ್ಪರ್ಟ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಆ ಎಕ್ಸ್ಪರ್ಟ್ ಕಮಿಟಿ ರಿಕ್ವೈರ್ಮೆಂಟನ್ನು ಅಸೆಸ್ ಮಾಡಿದೆ. ಅದಾದಮೇಲೆ ಅದು ಕ್ಯಾಬಿನೆಟಲ್ಲಿ ಅಪ್ರೂವ್ ಆದಮೇಲೆ ಒಂದು ಟೆಂಡರ್ ಸ್ಕ್ರೂಟ್ನಿ ಕಮಿಟಿ ಅಂತ ಜಡ್ಜ್ ಹೆಡೆಡ್ ಟೆಂಡರ್ ಸ್ಕ್ರೂಟ್ನಿ ಕಮಿಟಿ ಇತ್ತು, ಹಿಂದಿನ ಸರ್ಕಾರ ಮಾಡಿದ್ದು ಅದೇ ಇತ್ತು. ಈ ಲೋಕಸಭಾ ಎಲೆಕ್ಷನ್ಕಿಂತ ಮುಂಚೆ ಆ ಟೆಂಡರ್ ಸ್ಕ್ರೂಟ್ನಿ ಕಮಿಟಿಯಲ್ಲಿ ಹೋಗಿ ಆ ಟೆಂಡರ್ ಸ್ಕ್ರೂಟ್ನಿ ಕಮಿಟಿಯಲ್ಲಿ ಅದನ್ನು ಕ್ಲಿಯರ್ ಮಾಡಿದ ಮೇಲೆ ಟೆಂಡರ್ ಕರೆಯಲಾಗಿದೆ. ಆಮೇಲೆ ಇದು ಫುಲ್ ಫ್ಲೆಶ್ ಟೆಂಡರ್ ಇತ್ತು, ಶಾರ್ಟ್ ಟರ್ಮ್ ಟೆಂಡರು ಅಲ್ಲ ಇದು. ಅದಾದಮೇಲೆ ಪ್ರೀ ಬಿಡ್ ಮೀಟಿಂಗ್ ಆದಮೇಲೆ 4 ಜನ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರಲ್ಲಿ 2 ಟೆಕ್ನಿಕಲಿ 2 ರಿಜೆಕ್ಟ್ ಆಗಿದ್ದಾರೆ, 2 ಅಪ್ರೂವ್ ಆಗಿದ್ದಾರೆ. ಅದರಲ್ಲಿ L1 ಕೊಟ್ಟಿದೆ. ಇದರಲ್ಲಿ ಲೋಪ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಈ ರೀತಿ BJPಯವರು ಸುಳ್ಳು ಆರೋಪ ಮಾಡೋದ್ರ ಮುಖಾಂತರ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥ ಇದೊಂದು ಷಡ್ಯಂತ್ರ. BJPಯವರು ಈ ರೀತಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ನೋಡಿ. ಅದೇ KDTP ಆ್ಯಕ್ಟ್ ಉಲ್ಲಂಘನೆ ಆಗಿದ್ರೆ ಹೇಳಿ, ಎಲ್ಲಾಗಿದೆ. ನಾನು ನಾಳೆ ಡೀಟೇಲ್ ಕೊಡ್ತೀನಿ. ಎಲ್ರಿಗೂ ನಾಳೆ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೀನಿ ಬೆಂಗಳೂರಲ್ಲಿ, ಡೀಟೇಲಾಗಿ ಕೊಡ್ತೀನಿ ನಾನು. ಎಲ್ಲಿ KDTP ವೈಲೇಷನ್ ಆಗಿದೆ ನೋಡಿ. KDTP ವೈಲೇಷನ್ ಆಗಬೇಕಾದ್ರೆ 2 ಇದೆ. ಒಂದು, ಏನಾದರೂ ಪ್ರೊಸೀಜರಲ್ ಲ್ಯಾಪ್ಸ್ ಆಗಿದೆಯಾ? ಯಾವುದೇ ಪ್ರೊಸೀಜರ್ ಲ್ಯಾಪ್ಸ್ ಇಲ್ಲ. ಎರಡನೇದು, L1 ಬಿಟ್ಟು L2 ಕೊಟ್ಟಿದ್ದಾರೆ, ಅದೂ ಆಗಿಲ್ಲ. ಮತ್ತು ಏನು ಲ್ಯಾಪ್ಸ್ ಆಗಿದೆ ಇದರಲ್ಲಿ? ಆಮೇಲೆ ಇವ್ರೇನು ಹೇಳ್ತಾ ಇದ್ದಾರಲ್ಲ, ಕೇರಳ ಅವರು ಟೆಂಡರಲ್ಲಿ ಪಾರ್ಟಿಸಿಪೇಟೇ ಮಾಡಿಲ್ಲ. ಟೆಂಡರ್ ಪಾರ್ಟಿಸಿಪೇಟ್ ಮಾಡದೇ ಇರೋರನ್ನ ಇವರು ಟೆಂಡರ್ ಹಾಕಿದರೆ ಕಮ್ಮಿ ಹಾಕ್ತಾರೆ ಅಂತ ಹೇಳಿದ್ರೆ ಯಾವ ಒಂದು ಲಾಜಿಕ್ ಇದು ನನಗಂತೂ ಅರ್ಥ ಆಗುತ್ತಲ್ಲ. ಇವರು ಸರ್ಕಾರಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಇದು ಒಂದು ಷಡ್ಯಂತ್ರ ಇದೆ. ಇವರು ಏನಂದರೆ BJPಯವರು ಎಷ್ಟು ಹತಾಶರಾಗಿದ್ದಾರೆ ಅಂದರೆ, ಅವರು ಏನು ಅವ್ರ ಅಧಿಕಾರ ಹೋದ ಮೇಲೆ ಅವರು ಏನು ನೀರಿನ ಹೊರಗಡೆ ಬಂದು ಮೀನು ಹೆಂಗಾಗುತ್ತಲ್ಲ ಆ ರೀತಿ ತಡ್ಪಡಿಸ್ತಾ ಇದ್ದಾರೆ ಅವರಷ್ಟೇ.
ನನಗೆ ಅವ್ರು ಅದೇ ಕೇರಳ ಕಂಪ್ನಿ ಅವ್ರದ್ದು ಯಾಕಷ್ಟು ಆಸಕ್ತಿ ತೋರು ಅವ್ರು ಹೇಳ್ಬೇಕು. ನೋಡಿ ಅವ್ರು ಟೆಂಡರಲ್ಲಿ ಪಾರ್ಟಿಸಿಪೇಟ್ ಆಗಿದ್ರು ಅಂತಂದ್ರೆ ನಾವು ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ದೇ ಆರ್ ನಾಟ್ ಪಾರ್ಟಿಸಿಪೇಟೆಡ್ ಇನ್ ದ ಬಿಡ್. ಕೋವಿಡ್ ಹಗರಣದ ವರದಿ ಕೂಡ ಸಲ್ಲಿಕೆಗೆ ಆಗಿದೆ. ಏನೇನು ಅಂಶಗಳು ನೋಡಿ ಕಂಡು ಬಂದಿದೆ ಸರ್ ಆ ಕೋವಿಡ್ ಒಂದು ಸಮಯದಲ್ಲಿ? ನೋಡಿ ಈಗಾಗಲೇ ಕೋವಿಡ್ ಜಸ್ಟಿಸ್ ಗುನ್ನಾ ಕಮಿಟಿದು ಒಂದು ಪ್ರಿಲಿಮಿನರಿ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಅದು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಉನ್ನತ ಅಧಿಕಾರಿಗಳ ಒಂದು ಸಮಿತಿಯನ್ನು ಮಾಡಿ ಅವರಿಗೆ ಅದನ್ನು ವಹಿಸಿದ್ದಾರೆ. ಅಂದರೆ ಅದು ಸ್ಟಡಿ ಮಾಡಿ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅಂತ ಅವರು ಅದ್ರ ಬಗ್ಗೆ ಕ್ರಮ ಆಗ್ತಾ ಇದೆ. ಅದರಲ್ಲಿ ನಾನು ಪ್ರಿಲಿಮಿನರಿ ಹೇಳಬೇಕಾದ್ರೆ ಅದರಲ್ಲಿ ಲೋಪ ಇದೆ, ಭಾಳಷ್ಟು ಅಂದರೆ ಲ್ಯಾಪ್ಸಸ್ ಇದೆ, ಭಾಳಷ್ಟು ಅವ್ಯವಹಾರ ಆಗಿದೆ ಅಂತ ಮೇಲ್ನೋಟಕ್ಕೆ ಅದರಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಯಾವ ಖರೀದಿಯಲ್ಲಿ ಅದು ಡೀಟೇಲ್ ಆಗಿ ಅವ್ರು ಇನ್ನೂ ಭಾಳ ದೊಡ್ಡ ಇದು ಇದೆ, ಅದು ಅನಲೈಸ್ ಮಾಡಲಿಕ್ಕೇ ಒಂದು ಸಮಿತಿ ಮಾಡಿರೋದು. ಹಾಗಾಗಿ ಸಂಬಂಧಪಟ್ಟ ಇಲಾಖೆಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಲ್ಯಾಪ್ಸಸ್ ಆಗಿದೆ ಗುನ್ನಾ ಕಮಿಟಿ ರಿಪೋರ್ಟ್ ಪ್ರಕಾರ ಅದ್ರ ಮೇಲೆ ಕ್ರಮ ಆಗಬೇಕು ಅಂತ ಏನು ಹೇಳಿದ್ದಾರೆ, ಅದು ಕ್ರಮ ನಡೀತಾ ಇದೆ. ಎಷ್ಟು ಅಂದಾಜು ಮೌಲ್ಯ ಹಗರಣ ಆಗಿರೋದಂತ ಕೋವಿಡ್ ಭಾಳ ದೊಡ್ಡ ಪ್ರಮಾಣದ ಹೇಳಿದ್ದಾರೆ. ಪ್ರಿಲಿಮಿನರಿ ಇದರಲ್ಲೇ 500 ಕೋಟಿಗಿಂತ ಜಾಸ್ತಿ ಅಂತ ಹೇಳಿದ್ದಾರೆ ಒಂದು ಅಂದಾಜು. ಮತ್ತು ಇನ್ನೂ ಡಿಟೇಲ್ಡ್ ರಿಪೋರ್ಟಲ್ಲಿ ಏನೇನು ಬರುತ್ತೆ ಗೊತ್ತಿಲ್ಲ. ಹಾಗಾಗಿ ಬಿಜೆಪಿಯವರು ತಮ್ಮ ಹುಳನ್ನ ಮುಚ್ಕೊಳ್ಳಿಕ್ಕೆ ಈ ರೀತಿ ಇಲ್ಲ ಸಲ್ಲದ ಆರೋಪನ ಮಾಡ್ತಾ ಇದ್ದಾರೆ. ಈ ಕ್ಯಾಬಿನೆಟ್ ಮೀಟಿಂಗ್ ಮುಗಿದು ಹೋದ ಮರುದಿನ